ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಮಂತ ಋತು ಮುಂದುವರೆದ ಭಾಗಕ್ಕೆ ತಮ್ಮೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ತನ್ನ ಬದುಕಿನ ಎಲ್ಲ ವಿಷಯಗಳನ್ನು ತಿಳಿಸಿದ ವಿಭವನ ಕಣ್ಣು ಒದೆಯಾಯಿತು. ಕರ್ಚೀಫ್ನಿಂದ ಕಣ್ಣೀರು ಒರೆಸಿಕೊಂಡ. ಎಲ್ಲರ ಪ್ರೀತಿಯನ್ನು ನಾನು ಕೊಡುವೆ, ನಿಮ್ಮ ಕಷ್ಟ ಸುಖ ದುಃಖಗಳಲ್ಲಿ ನಾನಿರುವೆ ಎಂದಳು ವರ್ಷ. ನಿಜ ಹೇಳಬೇಕು ಅಂದರೆ ನಮ್ಮ ಡ್ಯಾಡಿದು ಸಾಯುವ ವಯಸ್ಸೇ ಅಲ್ಲ. ಮಮ್ಮಿಯ ಕುರಿತು ತುಂಬ ಯೋಚಿಸುತ್ತಿದ್ದರು. ಅದರಿಂದಾಗಿ ಪದೇ ಪದೇ ಎದೆನೋವು ಬರುತ್ತಿತ್ತು. ಹಾರ್ಟ್ ಅಟ್ಯಾಕ್ ಆಯಿತು ಎಂದು ನಿಟ್ಟುಸಿರು ಬಿಟ್ಟ. ಮುಖದಲ್ಲಿ ಗಾಂಭೀರ್ಯವಿತ್ತು. ಸ್ವಲ್ಪ ಹೊತ್ತು ಇಬ್ಬರಲ್ಲೂ ಮೌನ ಆವರಿಸಿತ್ತು. ನಿಮ್ಮ ನೆನಪುಗಳನ್ನು ಕೆದಕಿ ನಿಮಗೆ ನೋವು ಉಂಟು ಮಾಡಿದೆ, ಸ್ವಾರಿ ಎಂದಳು ವರ್ಷ. ಹಾಗೇನಿಲ್ಲ, ಪ್ರೇಯಸಿಯ ಹತ್ತಿರ ಅಂತರಂಗವನ್ನು ಬಿಚ್ಚಿ ಮಾತನಾಡಿದ್ದರಿಂದ ಮನಸ್ಸು ತುಂಬ ಹಗುರವಾಯಿತು. ಈಗಾಗಲೇ ತುಂಬ ಹೊತ್ತಾಯಿತು, ಹೊರಡೋಣವಾ ಎಂದ. ಆಯಿತು ಎಂದು ವರ್ಷ ಎದ್ದು ನಿಂತಳು. ನಿನ್ನ ಅಕ್ಕನಿಗೆ ಹೇಳು, ಬೇಸರ ಮಾಡಿಕೊಳ್ಳಬೇಡ ಎಂದು. ಇನ್ನು 1 ಡಜನ್ ಮಕ್ಕಳಾಗುತ್ತವೆ ಎಂದು ಹೇಳಿ ನಕ್ಕ. 10 ನಿಮಿಷದ ಹಿಂದೆ ಇದ್ದ ಗಾಂಭೀರ್ಯದ ಮುಖ ಈಗ ಇರಲಿಲ್ಲ. ಅಲ್ಲಿ ತುಂಟತನವಿತ್ತು. ಅಕ್ಕನಿಗೆ 1 ಡಜನ್ ಆದರೆ ತಂಗಿಗೆ ಎಂದಳು ವರ್ಷ ನಗುತ್ತಾ. ಡಬಲ್ ಎಂದ ವಿಭವ ಮತ್ತು ನಕ್ಕ. ಇಬ್ಬರು ಅಲ್ಲಿಂದ ಹೊರಟು ಐಸ್ ಕ್ರೀಮ್ ತಿಂದರು. ಭರಣಿ ಗಂಡನ ಮನೆಗೆ ಹೊಂದಿಕೊಂಡಳು. ಬೆಳಗ್ಗೆ ತಿಂಡಿ ಅಡುಗೆಗೆ ಅತ್ತೆಗೆ ಸಹಾಯ ಮಾಡುತ್ತಿದ್ದಳು. ನಂತರ ಸ್ನಾನ ಪೂಜೆ ಮುಗಿಸಿ ರೆಡಿಯಾಗಿ ತಿಂಡಿ ತಿಂದು ಬಾಕ್ಸ್ ಹಿಡಿದು ಡ್ಯೂಟಿಗೆ ಹೊರಡುತ್ತಿದ್ದಳು. ಕೆಲಸ ಬಿಡುವುದಿಲ್ಲವೆಂದು ಮೊದಲೇ ತಿಳಿಸಿದ್ದಳು. ಗ್ರೀಷ್ಮ ಅದಕ್ಕೆ ಒಪ್ಪಿದ್ದ. ಗ್ರೀಷ್ಮ ಡ್ರಾಪ್ ಮಾಡುತ್ತಿದ್ದ. ಸಾಯಂಕಾಲ ತಾನು ಬರುವಾಗ ಭರಣಿಯನ್ನು ಕರೆದು ಋತು ಮಲಗಿರುತ್ತಿದ್ದಳು. ಮಗು ಇಲ್ಲದ ಬಾಣಂತನ ಅವಳದಾಗಿತ್ತು. 2 ತಿಂಗಳ ನಂತರ ಬಾಣಂತನ ಮುಗಿಸಿಕೊಂಡು ಋತು ತಂದೆ ತಾಯಿಗಳೊಂದಿಗೆ ಪುಷ್ಪಗಿರಿಗೆ ಬಂದಳು. ಭಾನುವಾರ ಆದ್ದರಿಂದ ಹೇಮಂತ ಮನೆಯಲ್ಲಿ ಇರುತ್ತಾನೆ. ಮೇಲಾಗಿ ತಾನು ಇಂದು ಬರುತ್ತೇನೆ ಎಂದು ಫೋನ್ ಮಾಡಿ ಸಹ ತಿಳಿಸಿದ್ದಳು. ಆದರೆ ಋತುಗೆ ನಿರಾಸೆ ಕಾದಿತ್ತು. ಹೇಮಂತ ಮನೆಯಲ್ಲಿ ಇರಲಿಲ್ಲ. ಅತ್ತೆ, ಇವರೆಲ್ಲಿ ಹೋದರು ಎಂದು ಕೇಳಿದಳು ಋತು. ಯಾರನ್ನು ಮೀಟ್ ಮಾಡಬೇಕು ಅಂತ ಬೆಳಗ್ಗೆ ಹೋದವನು ಇನ್ನೂ ಬಂದಿಲ್ಲ ಎಂದಳು ರೇವತಿ. ಎಲ್ಲರೂ ಊಟ ಮಾಡಿ ಮಲಗಿದರೂ ರಾತ್ರಿ ತಡವಾಗಿ ಹೇಮಂತ ಬಂದ. ಊಟ ಆಗಲೇ ಆಗಿದೆ ಎಂದು ತಾಯಿಗೆ ತಿಳಿಸಿದ. ಅತ್ತೆ ಮಾವಂದಿರ ಹತ್ತಿರ ಹೆಚ್ಚಾಗಿ ಮಾತನಾಡಲಿಲ್ಲ. ಚುಟುಕಾಗಿ ಉತ್ತರಿಸಿದ. ಋತು ಹತ್ತಿರ ಸಹ ಹೆಚ್ಚಿಗೆ ಮಾತನಾಡಲಿಲ್ಲ. ನಿದ್ರೆ ಬರುತ್ತಿದೆ ಎಂದು ಮಲಗಿಬಿಟ್ಟ. ಮಾರನೆಯ ದಿನ ಆ ಶರತ್ ವಸಂತಮ್ಮ ಗೌರಿಶಂಕರಕ್ಕೆ ಹೊರಟು ಹೋದರು. ಮಾರನೆಯ ದಿನವೂ ಹೇಮಂತ ಹೆಚ್ಚಿಗೆ ಋತು ಹತ್ತಿರ ಮಾತನಾಡಲಿಲ್ಲ. ರಾತ್ರಿ ಮಲಗಿದಾಗ ಋತು ಹೇಮಂತನ ಭುಜದ ಮೇಲೆ ಕೈ ಹಾಕಿದಳು. ಆ ಕೈಯನ್ನು ಹೇಮಂತ ಒರಟಾಗಿ ತಳ್ಳಿದ. ತನ್ನ ಮೇಲೆ ಕೋಪನಾರಿ ನಿಮಗೆ? ಸ್ವಾರಿ, ಹೀಗೆ ಮಾತನಾಡಿಸದೆ ನನ್ನನ್ನು ಸತಾಯಿಸಬೇಡಿ ಪ್ಲೀಸ್ ಎಂದಳು ಋತು. ಮಾತನಾಡಲು ನಮ್ಮಿಬ್ಬರ ಮಧ್ಯೆ ಇನ್ನು ಏನು ಉಳಿದಿದೆ? ಸಂಬಂಧವನ್ನು ಬೆಸೆಯುವ ಕೊಂಡಿ ಕಳಚಿ ಹೋಯಿತು. ನನ್ನ ಮಗುವನ್ನು ಕೊಂದ ಪಾಪಿ ನೀನು ಎಂದ ಹೇಮಂತ್. ಮಗು ಎಂದರೆ ನಿಮ್ಮೊಬ್ಬರಿಗೇನಾ ಪ್ರೀತಿ? ನನಗೂ ಇತ್ತು. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದೆ. ಹೀಗಾಗುತ್ತದೆ ಅಂತ ಯಾರಿಗೆ ಗೊತ್ತಿತ್ತು? ಒಂದು ಸಲ ಹೀಗಾಯಿತು. 1 ಡಜನ್ ಮಕ್ಕಳನ್ನು ಹೆತ್ತು ಕೊಡುವೆ ಹೇಮಂತ್, ಆ ಭರವಸೆ ನನಗಿದೆ ಎಂದಳು. ಆದರೆ ಆ ಆಸೆಗಳೆಲ್ಲ ನನಗಿಲ್ಲ. ಪದೇ ಪದೇ ಪ್ರೆಗ್ನೆಂಟ್ ಆಗೋದು, ಅಬಾರ್ಷನ್ ಆಗೋದು, ಹಾಗೆಲ್ಲ ಅನ್ಬೇಡಿ. ನನಗೆ ಏನು ಶಿಕ್ಷೆ ಕೊಡುತ್ತೀರೋ ಕೊಡಿ ಎಂದು ಅವನ ಬಾಯಿ ಮುಚ್ಚಿದಳು. ನೋಡು, ನೀನು ಈಗ ಕೈ ತೆಗೆದು ಗೋಡೆ ಕಡೆ ಮುಖ ಮಾಡಿ ಮಲಗು. ನನ್ನಿಂದ ನೀನು ಏನನ್ನು ಸಹ ನಿರೀಕ್ಷಿಸಬೇಡ ಪ್ಲೀಸ್ ಹೇಮಂತ್. ಅಷ್ಟೊಂದು ದೊಡ್ಡ ಶಿಕ್ಷೆ ಬೇಡ. ನಿಮ್ಮ ಪ್ರೀತಿ ಅಪ್ಪುಗೆ ನನಗೆ ಬೇಕು ಎಂದು ಗೋಗರೆದಳು. ಮುಂದೆ ಯೋಚಿಸೋಣ ಎಂದು ಗೋಡೆ ಕಡೆ ಮುಖ ಮಾಡಿ ಮಲಗಿಬಿಟ್ಟ. ಋತು ತಿರುಗುತ್ತಿದ್ದ ಫ್ಯಾನ್ ಅನ್ನು ನೋಡುತ್ತಾ ಮಲಗಿದಳು. ನಿದ್ರೆ ಬರಲಿಲ್ಲ. ಈಗ ತಾಳ್ಮೆ ಸಹನೆಯಿಂದ ಪ್ರೀತಿಯನ್ನು ಗೆಲ್ಲಬೇಕು. ತಾನೀಗ ಸೋತರೂ ಮುಂದೆ ಗೆಲುವು ತನ್ನದೇ. ದಾಂಪತ್ಯದ ಸವಿಯನ್ನು ಸವಿದ ಹೇಮಂತ್ ನನ್ನನ್ನು ಎಂದಿಗೂ ತಿರಸ್ಕರಿಸಲಾರರು. ಹೀಗೆ 2 ತಿಂಗಳು ಕಳೆಯಿತು. ಕಾರ್ಟ್ನ ಮೇಲೆ ಒಂದೇ ಹಾಸಿಗೆಯಲ್ಲಿ ಅಕ್ಕಪಕ್ಕ ಮಲಗಿದ್ದರೂ ಅವರಿಬ್ಬರಿಗೂ ಅಂತರವಿರಲಿಲ್ಲ. ಆದರೆ ಹೃದಯದಲ್ಲಿ ಅಂತರ ತುಂಬಿತ್ತು. ಬದುಕನ್ನು ಸುಂದರಗೊಳಿಸಿಕೊಂಡು ಸಾರ್ಥಕ ದಾಂಪತ್ಯ ಜೀವನ ನಡೆಸಬೇಕು ಎಂಬ ತೀವ್ರ ತುಡಿತ ಋತುಗೆ. ಪ್ರೀತಿ ಎನ್ನುವುದೇ ಆಕರ್ಷಕ. ಹೇಮಂತ ಪ್ರೀತಿಯಿಂದ ಎಷ್ಟು ದಿನ ವಂಚಿತನಾಗಿರಲು ಸಾಧ್ಯ? ಪ್ರಕೃತಿ ಪುರುಷನ ಮಿಲನವಾಗಲೇಬೇಕು. ಎಷ್ಟು ದಿನ ಪ್ರೀತಿಯನ್ನು ಮುಚ್ಚಿಡುತ್ತಾನೆ? ಬಾಳಿನಲ್ಲಿ ಬಿರುಕು ಬಾರದಂತೆ ಬೆಸೆಯುವ ಶಕ್ತಿಯೇ ಮಿಲನ.
ಪ್ರತಿಯೊಂದು ಪ್ರಾಣಿ ಪಕ್ಷಿಗೂ ಸಹ ಮಿಲನದ ಆಕರ್ಷಣೆಯನ್ನು ಇಟ್ಟ. ಅದಿಲ್ಲದಿದ್ದರೆ ಎಲ್ಲವೂ ಶೂನ್ಯವಾಗುತ್ತಿತ್ತು. ಏನೋ ಗಿಡ ಮರಗಳು ಅದಕ್ಕೆ ಹೊರತಾಗಿಲ್ಲ. ಒಂದು ಮಿಲನದಿಂದ ಹೂ ಕಾಯಿಯಾಗಿ, ಹಣ್ಣಾಗಿ, ಬೀಜವಾಗಿ, ಆ ಬೀಜ ಪ್ರಸಾದವಾಗಿ, ಮೊಳಕೆಯಾಗಿ, ಗಿಡವಾಗಿ, ಹೆಮ್ಮರವಾಗುವುದು. ತನಗೂ ಈ ಬರಿದಾದ ಮಡಿಲಲ್ಲಿ ಮಗುವಾಗಿ ಕಿಲಕಿಲ ನಕ್ಕಾಗ ತನ್ನ ಬಾಳು ಸಾರ್ಥಕ. ತನ್ನ ಹೃದಯದ ತಂತಿಯನ್ನು ಮೀಟುವ ಆ ಮಗು ಯಾವಾಗ ಆಗುತ್ತದೆಯೋ. ತನ್ನ ನೋವನ್ನು ನೀಗಿಸುವ ಹೇಮಂತರೇ ನೋವನ್ನು ಹೆಪ್ಪುಗಟ್ಟಿಸುತ್ತಿರುವರು. ಪ್ರೀತಿಯ ಸೆಲೆ ಬಾಡಿತೆ? ಇಲ್ಲ ಇಲ್ಲ, ಎಂದಿಗೂ ಅದು ಸಾಧ್ಯವಿಲ್ಲ. ಅತ್ತೆಯವರು ಸಹ ಇತ್ತೀಚೆಗೆ ತನ್ನೊಂದಿಗೆ ಮುಖ ಕೊಟ್ಟು ಸರಿಯಾಗಿ ಮಾತನಾಡಿಸುವುದಿಲ್ಲ. ಚುಟುಕಾದ ಉತ್ತರ, ಸದಾ ಸಿಡಿಮಿಡಿ ಎನ್ನುತ್ತಾರೆ. ಬೆಳಗಿನಿಂದ ರಾತ್ರಿಯವರೆಗೂ ಕೆಲಸ ಮಾಡುತ್ತಿದ್ದರೂ ಏನಾದರೂ ಕುಂಟು ನೆಪದಿಂದ ಚುಚ್ಚು ಮಾತನಾಡುತ್ತಾರೆ. ಒಂದು ದಿನ ಕೆಲಸ ಮಾಡಿ ಸುಸ್ತಾಗಿ ಕುಳಿತಾಗ ಮನೆ ಕೆಲಸ, ಹೊರಗಡೆ ಆಫೀಸ್ ಡ್ಯೂಟಿ ಮಾಡುವ ಯುವತಿಯರು ಇರುವರು. ನಮ್ಮ ಋತುಗೆ ಮನೆ ಕೆಲಸವೇ ಮಾಡಲು ಆಗುವುದಿಲ್ಲ, ಇನ್ನು ಆಫೀಸ್ಗೆ ಹೋದರೆ ದೇವರೇ ಗತಿ ಎಂದು ಅತ್ತೆ ಸೌಭಾಗ್ಯ ಚಿಕ್ಕಮ್ಮನ ಹತ್ತಿರ ಆಡಿಕೊಂಡಿದ್ದರು. ರೇವತಿ ಮಂಡಿ ನೋವು ಅಂತ ಸದಾ ಮಲಗಿಬಿಡುತ್ತಿದ್ದರು. ಋತು ಅವರ ಕಾಲಿಗೆ ತೈಲ ಹಚ್ಚಿ ತಿಕ್ಕಿ ಬಿಸಿ ನೀರಿನ ಶಾಖ ಕೊಡುತ್ತಿದ್ದಳು. ಕುಳಿತಲ್ಲಿಗೆ ಕಾಫಿ ತಿಂಡಿ ಕೊಡುತ್ತಿದ್ದರು. ಅವರು ಸಿಡಿಮಿಡಿಗೊಂಡರೂ ತಾನು ನಗುತ್ತಾ ಮಾತನಾಡಿಸುತ್ತಿದ್ದಳು. ಆ ದಿನ ಹೇಮಂತ್ ಸ್ನಾನಕ್ಕೆ ಹೋಗಿದ್ದ. ಅವನ ಮೊಬೈಲ್ ರಿಂಗ್ ಆಯಿತು. ಋತು ಎತ್ತಿ ಹಲೋ ಎಂದಳು. ಹಲೋ, ಹೇಮಂತ್ ಇದ್ದಾರಾ? ಹೆಣ್ಣಿನ ಧ್ವನಿ. ಸ್ನಾನ ಮಾಡುತ್ತಿದ್ದಾರೆ ನೀವು? ಅಷ್ಟರಲ್ಲಿ ಮೊಬೈಲ್ ಕಟ್ಟಾಯಿತು. ಫೋನ್ ಮಾಡಿದವರು ಯಾರು ಅಂತ ನೋಡಿದಳು. ಸ್ವಾತಿ ಎಂಬ ಹೆಸರಿತ್ತು. ಯಾರು ಈ ಸ್ವಾತಿ? ಹಿಂದೆ ಒಂದು ಸಲ ಈ ವಾಯ್ಸ್ ಕೇಳಿದ ಹಾಗೆ ಇದೆ ಎನಿಸಿತು. ಪದೇ ಪದೇ ಇವಳ ಫೋನ್ ಮಾಡ್ತಿರೋದು. ಆ ದಿನ ಮಾವನವರು ಸಹ ಇವಳು ಫೋನ್ ಮಾಡಿದ್ದಕ್ಕಾಗಿ ಸಿಟ್ಟಾದದ್ದು ಇರಬೇಕು. ಮನಸ್ಸು ಹಿಡಿತದಲ್ಲಿ ಇರಲಿಲ್ಲ. ಏನೇನೋ ಕಲ್ಪನೆಗಳು. ಭಾರಿ ಭಾರಿ ಉದ್ವೇಗ ಹೆಚ್ಚಾಗುತ್ತಿತ್ತು. ಮನಸ್ಸನ್ನು ಎಷ್ಟೇ ಸಮಾಧಾನ ಮಾಡಿಕೊಳ್ಳುತ್ತಿದ್ದರೂ ಅದು ಹಿಡಿತ ತಪ್ಪುತ್ತಿತ್ತು. ಮತ್ತೊಂದು ದಿನವೂ ಸ್ವಾತಿ ಫೋನ್ ಮಾಡಿದಳು. ಸಂಶಯ ಎನ್ನುವ ಭೂತ ಸಂತಸವನ್ನೇ ನುಂಗಿತ್ತು. ನಮ್ಮಿಬ್ಬರ ಮನಸ್ಸುಗಳ ನಡುವೆ ಬೃಹತ್ ಕಂದಕವನ್ನು ನಿರ್ಮಿಸಿದಳು ಆ ಸ್ವಾತಿ ಇರಬಹುದೇ? ಅವಳಿಂದಲೇ ಹೇಮಂತ್ ನನ್ನಿಂದ ದೂರವಾಗುತ್ತಿರುವುದು. ಇತ್ತೀಚೆಗೆ ಮನೆಯಲ್ಲಿ ಇರುತ್ತಿರುವುದೇ ಕಡಿಮೆ. ಬೆಳಗ್ಗೆ ಬೇಗ ಆಫೀಸ್ಗೆ ಹೋಗುವುದು, ರಾತ್ರಿ ತಡವಾಗಿ ಬರುವುದು. ಭಾನುವಾರವೂ ಆ ಕೆಲಸ ಈ ಕೆಲಸ ಅಂತ ಆಫೀಸ್ಗೆ ಹೋಗುವುದು. ಇನ್ನು ಟೂರ್ ಮೇಲೆ ಹೋದರೆ ವಾರವಾದರೂ ಬರುತ್ತಿರಲಿಲ್ಲ. ಮೊಬೈಲ್ಗೆ ಫೋನ್ ಮಾಡಿದರೆ ಸದಾ ಎಂಗೇಜ್ ಇಲ್ಲವೇ ಸ್ವಿಚ್ ಆಫ್ ಎಂದು ಬರುತ್ತಿತ್ತು. ಅದೊಂದು ದಿನ ಹೇಮಂತ್ ಆಫೀಸ್ನಿಂದ ಬಂದು ಕಾಫಿ ಕುಡಿದು ಕಂಪ್ಯೂಟರ್ನಲ್ಲಿ ಏನನ್ನು ನೋಡುತ್ತಾ ಕುಳಿತಿದ್ದ. ಆಗ ಮೊಬೈಲ್ ರಿಂಗ್ ಆಯಿತು. ಋತು ಯಾವುದೋ ಮ್ಯಾಗಝೈನ್ಸ್ ಓದುತ್ತಾ ಅಲ್ಲೇ ಕುರ್ಚಿಯಲ್ಲಿ ಕುಳಿತಿದ್ದಳು. ಹಲೋ, ನಾನೇ, ಇದೀಗ 10 ನಿಮಿಷದಲ್ಲಿ ಬರುವೆ ಎಂದು ಪ್ಯಾಂಟ್ ಶರ್ಟ್ ಧರಿಸಿ ತಲೆ ಬಾಚಿ ಕ್ರೀಮ್ ಹಚ್ಚಿ ಪೌಡರ್ ಹಚ್ಚಿಕೊಂಡ. ಋತು ಅಲ್ಲೇ ಇದ್ದರೂ ಏನೂ ಸಹ ತಿಳಿಸಲಿಲ್ಲ ಅವಳಿಗೆ. ಹೊರಗಡೆ ಬಂದು ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಹೊರಟು ಹೋದ. ಋತು ಹೊರಗಡೆ ಬಂದಳು. ತಮ್ಮ ಮನೆಯ ಕೊನೆಯ ತಿರುವಿನಲ್ಲಿ ಒಂದು ಹುಡುಗಿ ನಿಂತಿದ್ದಳು. ಆದರೆ ಅವಳು ಯಾರೆಂದು ಸ್ಪಷ್ಟವಾಗಿ ಕಾಣಿಸುತ್ತಿರಲಿಲ್ಲ. ನೀಲಿ ಪ್ಯಾಂಟ್, ಟೀ ಶರ್ಟ್ ಹಾಕಿದ್ದ ಹಾಗೆ ಇತ್ತು. ಬೈಕ್ ಅಲ್ಲಿ ನಿಲ್ಲಿಸಿದ. ಅವಳು ಸ್ಕೂಟರ್ ಹತ್ತಿದಳು. ಬೈಕ್ ಮರೆಯಾಯಿತು. ಮಾರನೆಯ ದಿನ ಋತುಗೆ ತುಂಬ ಜ್ವರ ಬಂದಿತ್ತು. ಏಳಲು ಸಹ ಸಾಧ್ಯವಾಗದಂತಹ ಸುಸ್ತು, ಮೈಕೈ ನೋವು. ಋತುವನ್ನು ಬೈದುಕೊಳ್ಳುತ್ತಲೇ ರೇವತಿ ತಿಂಡಿ ಅಡುಗೆ ಮಾಡಿದರು. ಸೊಸೆ ಬಂದರು. ನನಗೆ ಕೆಲಸ ತಪ್ಪಲಿಲ್ಲ ಸೌಭಾಗ್ಯ ಎಂದರು. ರೋಗಿಷ್ಟೇ, ನೀನೇನು ಮಾಡುವೆ ಪಾಪ ಎಂದರು ಸೌಭಾಗ್ಯ. ಒಂದು ದಿನ ಕೆಲಸ ಮಾಡಿಲ್ಲವೆಂದು ರೋಗಿಷ್ಟೇ ಎಂದರು. ಕರುಣೆಯೇ ಇಲ್ಲವೇ ಇವರಿಗೆ? ಹೇಮಂತ್ ಆಫೀಸ್ಗೆ ಹೊರಟಾಗ, ರೀ, ನನಗೆ ತುಂಬ ಜ್ವರ, ಶಾಪ್ನ ಹತ್ತಿರ ಬಿಡಿ, ಬರುವಾಗ ಆಟೋದಲ್ಲಿ ಬರುವೆ, ನಡೆಯಲು ಸಾಧ್ಯವಾಗುತ್ತಿಲ್ಲ ಎಂದಳು ಋತು. ನನಗೆ ಟೈಮ್ ಆಗಿದೆ, ನನ್ನಿಂದ ಏನನ್ನು ನಿರೀಕ್ಷಿಸಬೇಡ ಎಂದು ಹೇಳಿ ಹೊರಟು ಹೋದ. ಋತು ತಿಂಡಿ ತಿಂದು ತಲೆ ಬಾಚಿ ಆಟೋ ಹತ್ತಿ ಡಾಕ್ಟರ್ ಶಾಪ್ಗೆ ಹೋಗಿ ಡಾಕ್ಟರ್ ಹತ್ತಿರ ತೋರಿಸಿಕೊಂಡಳು. ಇಂಜೆಕ್ಷನ್ ಮಾಡಿ ಟ್ಯಾಬ್ಲೆಟ್ ಬರೆದು ಕೊಟ್ಟರು. ಡಾಕ್ಟರ್ ತೆಗೆದುಕೊಳ್ಳಿ ಎಂದು ಸೂಚಿಸಿದರು. ಮೆಡಿಕಲ್ ಸ್ಟೋರ್ನಲ್ಲಿ ಟ್ಯಾಬ್ಲೆಟ್ ತೆಗೆದುಕೊಂಡಳು. ಮನೆಗೆ ಹೋಗಲು ಆಟೋ ಕರೆದಳು. ಖಾಲಿ ಆಟೋ ಎಲ್ಲಿಗೂ ಸಿಗುತ್ತಿರಲಿಲ್ಲ. ಪಕ್ಕದಲ್ಲಿ ಬೈಕೊಂದು ಬಂದು ನಿಂತಿತು. ಪಕ್ಕದ ಮನೆಯ ಕಾಂತರಾಜ್ ನಗುತ್ತಾ ಬೈಕ್ನಲ್ಲಿ ಕುಳಿತಿದ್ದ. ಮನೆಗ ಋತು, ಬನ್ನಿ ಡ್ರಾಪ್ ಮಾಡುವೆ. ಯಾಕೆ, ಹುಷಾರಿಲ್ವಾ ಎಂದು ಕೇಳಿದ. ಹೌದು, ತುಂಬ ಜ್ವರ ಎಂದಳು. ಬನ್ನಿ ಕುಳಿತುಕೊಳ್ಳಿ, ಬೇಡಿ ಆಟೋದಲ್ಲಿ ಹೋಗುವೆ ಎಂದಳು.
ಅಯ್ಯೋ ಪರವಾಗಿಲ್ಲ ಬನ್ನಿ ಎಂದು ಬಲವಂತ ಮಾಡಿದ. ಋತು ಅವನ ಹಿಂದೆ ಬೈಕ್ನಲ್ಲಿ ಕುಳಿತಳು. ಮನೆಯ ಮುಂದೆ ಬೈಕ್ ನಿಂತಿತು. ಬೈಕಿನಿಂದ ಇಳಿದ್ದು ಥ್ಯಾಂಕ್ಸ್ ಎಂದು ಹೇಳಿ ಋತು ಒಳಗಡೆ ಬಂದಳು. ಸೌಭಾಗ್ಯ ಇದನ್ನು ಗಮನಿಸಿದರು. ಒಳಗಡೆ ಬಂದು ರೇವತಿಯವರಿಗೆ ಚಾಡಿ ಚುಚ್ಚಿದರು. ರೇವತಿ ಇದನ್ನು ರಾತ್ರಿ ಮಗ ಬಂದಾಗ ತಿಳಿಸಿದರು. ಕಂಡ ಪುರುಷರ ಜೊತೆ ಬೈಕ್ನಲ್ಲಿ ಸುತ್ತಿದ್ರೆ ನಮ್ಮ ಮನೆ ಮರ್ಯಾದೆ ಉಳಿಯುತ್ತದೆಯಾ ಹೇಮಂತ್ ಎಂದರು. ಆಗ ತಾನೇ ಬಂದಿದ್ದ ಹೇಮಂತನಿಗೆ ವಿಷಯ ತಿಳಿದು ನೆತ್ತಿಗೇರಿತು. ಪಾರ್ಟಿಯಲ್ಲಿ ಬೇರೆ ಕುಡಿದಿದ್ದ. ನೋಡು, ನೀನು ಆ ಕಾಂತರಾಜ್ ಜೊತೆ ಮಾತನಾಡಬೇಡ ಅಂತ ನಿನಗೆ ವಾರ್ನಿಂಗ್ ಮಾಡಿದ್ದೆ. ಆದರೆ ಇಂದು ಅವನ ಜೊತೆ ಬೈಕ್ನಲ್ಲಿ ಬಂದಿರುವೆ. ನಿನಗೂ ಅವನಿಗೂ ಏನು ಸಂಬಂಧ? ಋತು ಮೌನವಾಗಿ ನಿಂತಿದ್ದಳು. ಹೇಳೇ ಏನೂ ಇಲ್ಲ, ಡಾಕ್ಟರ್ ಹತ್ತಿರ ತೋರಿಸಿಕೊಂಡ ಮೇಲೆ ಅವರು ಸಿಕ್ಕಿ ಡ್ರಾಪ್ ಮಾಡುವೆ ಬನ್ನಿ ಎಂದರು. ಬಂದೆ ಅಷ್ಟೇ. ಅದು ತಪ್ಪಾ? ಹೌದು, ಅದು ತಪ್ಪು. ಆ ಕಾಂತರಾಜನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ನಿನಗೆ ತಿಳಿಸಿದ್ದೆ. ಆದರೂ ನಿನ್ನ ಹಠ ಸಾಧಿಸುತ್ತೀಯ. ಬೊಗಳೆ, ನಿಮ್ಮಿಬ್ಬರ ಮಧ್ಯೆ ಏನಿದೆ? ಏನೆಂದು ಮಾತನಾಡುತ್ತಿರುವಿರಿ ಹೇಮಂತ್? ನಮ್ಮಿಬ್ಬರ ನಡುವೆ ನಡೆಯಬಾರದ್ದು ಏನೂ ನಡೆದಿಲ್ಲ. ನನಗೆ ಅಣ್ಣ ಇದ್ದ ಹಾಗೆ ಅವರು. ಇಲ್ಲದನ್ನು ಕಲ್ಪಿಸಿ ಕೂಗಾಡಬೇಡಿ. ಏನು, ನನಗೆ ಎದುರು ಉತ್ತರ ಕೊಡ್ತೀಯಾ? ಶಟಪ್ ಎಂದು ಋತು ಕೆನ್ನೆಗೆ ಹೊಡೆದ. ಹೊರಗಡೆ ಹೋಗಿದ್ದ ವಿಜಯೇಂದ್ರ ರಾವ್ ಬಂದರು. ವಿಷಯ ತಿಳಿದ ಅವರು, ಅಷ್ಟಕ್ಕೆ ಇಷ್ಟೊಂದು ರಾಧಾಂತ ಮಾಡ್ತೀಯಲ್ಲ ಹೇಮಂತ್? ರೇವತಿ, ಸೌಭಾಗ್ಯ, ನಿಮಗೆ ಕೆಲಸ ಇಲ್ವೇ? ಹೋಗಿ ಹೋಗಿ. ಚಿಚಿ, ನಮ್ಮ ಮನೆಯ ಮರ್ಯಾದೆಯನ್ನು ನಾವೇ ಹಾಳು ಮಾಡಿಕೊಳ್ಳುತ್ತಿದ್ದೇವೆ ಎಂದು ಗದರಿದರು. ಸೌಭಾಗ್ಯ ಮನೆಗೆ ಹೋದರು. ರೇವತಿ ಟಿವಿ ನೋಡುತ್ತಾ ಕುಳಿತರು. ಮತ್ತೊಂದು ದಿನ ಶಾಪಿಂಗ್ ಮಾಲ್ ಒಂದರಲ್ಲಿ ಋತು ಒಂದಿಷ್ಟು ಶಾಪಿಂಗ್ ಮಾಡಿ ಬ್ಯಾಗ್ ಹಿಡಿದು ಹೊರಗಡೆ ಬರುತ್ತಿದ್ದಳು. ಆಗ ಶಾಪಿಂಗ್ ಮಾಲ್ನ ಮೆಟ್ಟಿಲುಗಳನ್ನು ಹತ್ತುತ್ತಾ ಹೇಮಂತನ ಜೊತೆ ಯುವತಿ ಒಬ್ಬಳು ಬರುತ್ತಿದ್ದಳು. ತೀರಾ ಸಮೀಪ ಬಂದಾಗ ಅವರನ್ನು ನೋಡಿದಳು. ಜೀನ್ಸ್ ಪ್ಯಾಂಟ್, ಕೆಂಪು ಟೀ ಶರ್ಟ್ ಹಾಕಿದ್ದಳು. ಆ ಯುವತಿ ಹೇಮಂತ್ ಋತುವನ್ನು ನೋಡಿದ 4 ಕಣ್ಣುಗಳು ಒಂದಾದವು. ಆ ನೋಟ ಎದುರಿಸಲಾರದೆ ಹೇಮಂತ ತಲೆ ತಗ್ಗಿಸಿದ. ಒಂದು ಕ್ಷಣ ಹಾಗೆ ನಿಂತ. ಅವನ ಮೈ ಬೆವರುತ್ತಿತ್ತು. ಇಲ್ಲೇ ನಿಂತರೆ ಹೇಗೆ? ಬನ್ನಿ ಹೋಗೋಣ ಎಂದು ಆ ಯುವತಿ ಹೇಮಂತನ ಕೈ ಹಿಡಿದು ಎಳೆದಳು. ಹೇಮಂತ ಋತುಳನ್ನು ನೋಡುತ್ತಿದ್ದ. ಆ ಯುವತಿಯು ಸಹ ಋತುಳನ್ನು ನೋಡಿದಳು. ನಮ್ಮ ಹಾಗೆ ಯಾರೋ ಶಾಪಿಂಗ್ ಬಂದಿದ್ದಾರೆ, ಅವರನ್ನೇನು ನೋಡ್ತೀರಿ, ಬನ್ನಿ ಎಂದಳು. ಇಬ್ಬರು 2 ಹೆಜ್ಜೆ ಮುಂದೆ ನಡೆದರು. ಅವಳು ಬ್ಯೂಟಿಫುಲ್ ಆಗಿದ್ದಾಳೆ ಅಲ್ವಾ, ಅದಕ್ಕೆ ಅವಳನ್ನೇ ನೋಡ್ತಿದ್ರಿ. ಈ ಗಂಡಸರೇ ಹೀಗೆ ಎಂದಳು ನಗುತ್ತಾ. ಅವಳ ಮಾತು ನಗು ಕೇಳಿಸುತ್ತಿತ್ತು. ಋತು ಒಂದೊಂದೇ ಮೆಟ್ಟಿಲುಗಳನ್ನು ನಿಧಾನವಾಗಿ ಇಳಿದಳು. ತನ್ನ ಹೇಮಂತ್ ಬೇರೆ ಹುಡುಗಿಯೊಂದಿಗೆ ತನ್ನ ಕಣ್ಣೆದುರಿಗೆ ಅವಳ ಕೈ ಹಿಡಿದು ನಡೆಯುತ್ತಿದ್ದ. ಎದುರಿಗೆ ಕೈ ಹಿಡಿದ ಹೆಂಡತಿಯನ್ನು ನೋಡಿಯೂ ನೋಡದಂತೆ ಹೇಮಂತ್ ಹೊರಟು ಹೋದರು. ತನ್ನನ್ನು ನೋಡಿಯೂ ಅವರಿಗೆ ಏನು ಅನ್ನಿಸಲಿಲ್ಲವೇ? ಅವರಿಬ್ಬರಿಗೂ ಅಷ್ಟು ಸಲುಗೆಯೇ? ಅವರ ತಪ್ಪಿದ್ದರೂ ನನ್ನನ್ನು ದೂಷಿಸುವುದು. ಅವರ ತಪ್ಪನ್ನು ಮುಚ್ಚಿಡಲು ಹೀಗೆ ಬಿಟ್ಟರೆ ತನ್ನ ಬಾಳು ನುಚ್ಚು ನೂರಾಗುವುದರಲ್ಲಿ ಸಂಶಯವೇ ಇಲ್ಲ ಎಂದು ಯೋಚಿಸುತ್ತಾ ಆಟೋ ಮಾಡಿಕೊಂಡು ಮನೆಗೆ ಬಂದಳು. ಬಾಗಿಲು ತೆರೆದಿತ್ತು. ವಿಜಯೇಂದ್ರ ರಾವ್, ರೇವತಿ, ಸೌಭಾಗ್ಯ ಟಿವಿ ನೋಡುತ್ತಾ ಕುಳಿತಿದ್ದರು. ಕೈಯಲ್ಲಿ ಇದ್ದ ಬ್ಯಾಗ್ಗಳನ್ನು ಒಂದೆಡೆ ಇಟ್ಟು ರೂಮ್ಗೆ ಸೇರಿದಳು. ಬಾಗಿಲು ಹಾಕಿ ಚಿಲುಕ ಹಾಕಿಕೊಂಡಳು. ತುಂಬ ದುಃಖ ಒತ್ತರಿಸಿ ಬಂದಿತ್ತು. ತಾನು ಕಟ್ಟಿದ್ದ ಕನಸುಗಳೆಲ್ಲ ಒಡೆದು ಹೋದವು. ತನ್ನ ಪ್ರೀತಿಯನ್ನೆಲ್ಲ ಹೇಮಂತನಿಗೆ ಧಾರೆ ಎರೆಯುತ್ತಿದ್ದೆ. ಆದರೆ ಅವರ ಪ್ರೀತಿಯನ್ನು ಇನ್ನೊಬ್ಬಳಿಯೊಂದಿಗೆ ಹಂಚಿಕೊಳ್ಳುತ್ತಿದ್ದರು. ಅವಳು ಯಾರು? ಇಬ್ಬರಿಗೂ ಏನು ಸಂಬಂಧ ಎಂದು ಯಾವುದು ಇತ್ಯರ್ಥವಾಗಲೇಬೇಕು. ಏನನ್ನಾದರೂ ಸಹಿಸಿಕೊಳ್ಳಬಹುದು. ಆದರೆ ಹೇಮಂತ್ ಬೇರೆ ಹುಡುಗಿಯೊಂದಿಗೆ ಚಕ್ಕಂದ ಆಡುವುದನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಹೇಮಂತ್ ತನಗೊಬ್ಬಳಿಗೆ ಮೀಸಲಾಗಿರಬೇಕು. ಊಟ ತಿಂಡಿ ಯಾವುದೂ ಬೇಕಾಗಿಲ್ಲ. ಊಟಕ್ಕೆ ಯಾರೂ ಕರೆಯಲಿಲ್ಲ. ಕಟ್ಟಿಕೊಂಡಿರುವ ಗಂಡನಿಗೆ ತಾನು ಬೇಕಾಗಿಲ್ಲ. ಇನ್ನು ಅತ್ತೆಯೋ, ಇತ್ತೀಚೆಗೆ ಅವರಿಗೂ ತಾನು ಬೇಕಾಗಿಲ್ಲ. ಮಾವ ಒಳ್ಳೆಯವರು, ಆದರೆ ಅಸಹಾಯಕರು. ಹಾಗೆ ಯೋಚಿಸುತ್ತಾ ಮಲಗಿದ್ದಳು. ನಿದ್ರೆ ಬರಲಿಲ್ಲ. ಆಚೆ ಈಚೆ ಹೊರಳಾಡಿದಳು. ಪದೇ ಪದೇ ಗೋಡೆಯ ಮೇಲೆ ಇದ್ದ ಗಡಿಯಾರ ನೋಡಿದಳು. ರಾತ್ರಿ 10 ಗಂಟೆಗೆ ಹೇಮಂತ್ ಬಂದ. ರೂಮ್ನ ಬಾಗಿಲನ್ನು ಬಡಿದ. ಋತು ತೆರೆದಳು. ಹೇಮಂತನ ಬಾಯಿಂದ ಕುಡಿತದ ವಾಸನೆ, ಸಿಗರೇಟ್ನ ವಾಸನೆ, ಸೆಂಟಿನ ವಾಸನೆ ಬರುತ್ತಿತ್ತು. ಬೀಡ ಹಾಕಿದ್ದ. MP3 ಪ್ಲೇಯರ್ ಹಾಕಿಕೊಂಡು ಮಂಚದ ಮೇಲೆ ಹಾಡು ಕೇಳುತ್ತಾ ಮಲಗಿದ. ಋತು ಅವನ ಕಿವಿಯಲ್ಲಿ ಇದ್ದ ಹೆಡ್ಫೋನ್ ಕಿತ್ತಳು. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ ಎಂದಳು ಋತು. ಜಗಳ ಆಡಲು ಸಿದ್ಧವಾಗಿದ್ದ ಹಾಗಿದೆ ಎಂದ. ಹೌದು. ಅವಳು ಯಾರು? ನಿಮ್ಮ ಜೊತೆಗಿದ್ದವಳು? ನಿಮಗೂ ಅವಳಿಗೂ ಏನು ಸಂಬಂಧ? ಎಷ್ಟು ದಿನದಿಂದ ಈ ಸಂಬಂಧವಿದೆ?
ನನಗೆ ಇಂದು ನಿಜ ಹೇಳಲೇಬೇಕಾ? ಹೌದು, ಅವಳು ನನ್ನ ಫ್ರೆಂಡ್ ಅಷ್ಟೆ. ಸುಳ್ಳು ಹೇಳುತ್ತಿರುವಿರಿ. ನಿನಗೂ ಕಾಂತರಾಜ್ಗೂ ಏನು ಸಂಬಂಧ? ನಮ್ಮಿಬ್ಬರ ಮಧ್ಯೆ ಅವರನ್ನು ತರಬೇಡಿ. ನಿಜವಾಗಲೂ ನಿಮ್ಮಾಣೆಗೂ ನಮ್ಮಿಬ್ಬರ ಮಧ್ಯೆ ಏನಿಲ್ಲ. ಅದನ್ನು ನಾನು ನಂಬಬೇಕು. ಹಾಗಿದ್ದ ಮೇಲೆ ನನ್ನನ್ನು ನೀನು ನಂಬಬೇಕು. ಇಲ್ಲ, ಇತ್ತೀಚೆಗೆ ನಿಮ್ಮ ವರ್ತನೆ ಸರಿಯಾಗಿಲ್ಲ. ಅವಳ ಹೆಸರು ಸ್ವಾತಿ ಅಲ್ವಾ? ಪದೇ ಪದೇ ಫೋನ್ ಮಾಡಿ ನಿಮ್ಮನ್ನು ಕರೆಸಿಕೊಳ್ಳುತ್ತಾಳೆ. ನಿಮ್ಮ ಲವರ್ ಅವಳು. ಹೌದು, ಏನೀಗ? ಹಾಗಿದ್ದ ಮೇಲೆ ನನ್ನನ್ನು ಏಕೆ ಮದುವೆಯಾದ್ರಿ? ಅದನ್ನೇ ಯೋಚಿಸುತ್ತಿರುವೆ ಎಂದ. ಅತ್ತೆ ಮಾವನವರಿಗೆ ಹೇಳುವೆ. ಯಾರಿಗಾದರೂ ಹೇಳ್ಕೊ. ನನಗೆ ಅವಳು ಬೇಕು. ನೀನು ಕೊಡದ ಸುಖ, ಶಾಂತಿ, ನೆಮ್ಮದಿಯನ್ನು ಅವಳು ಕೊಡುತ್ತಿರುವಳು. ನಾನು ನಿಮಗೇನು ಕಡಿಮೆ ಮಾಡಿಲ್ಲ. ನೀವೇ ನನ್ನನ್ನು ದೂರ ಇಟ್ಟಿರುವಿರಿ. ಇದು ಖಂಡಿತ ಅನ್ಯಾಯ. ದೇವರು ಸಹ ಇದನ್ನು ಮೆಚ್ಚುವುದಿಲ್ಲ ಎಂದಳು. ಯಾರು ಮೆಚ್ಚುವುದು ನನಗೆ ಬೇಕಾಗಿಲ್ಲ. ಡಿವೋರ್ಸ್ ಕೊಡುವೆ. ನೀನು ನನಗೆ ಇಷ್ಟ ಬಂದ ಕಡೆ ಹೋಗಬಹುದು. ಬೇಡಿ, ಡಿವೋರ್ಸ್ ಕೊಡಬೇಡಿ. ನಾನೆಲ್ಲೂ ಹೋಗುವುದಿಲ್ಲ. ನೀವು ನನಗೆ ಬೇಕು. ಪ್ಲೀಸ್, ನಿಮ್ಮನ್ನೇ ನಂಬಿ ನಾನು ಈ ಮನೆಗೆ ಬಂದಿರುವೆ ಎಂದು ಜೋರಾಗಿ ಅಳಲು ಆರಂಭಿಸಿದಳು. ಯಾಕೆ, ಏನಾಯ್ತಮ್ಮ ಋತು? ವಿಜಯೇಂದ್ರ ರಾವ್ ಕೇಳಿದರು. ಋತು ಸುಮ್ಮನೆ ಅಳುತ್ತಿದ್ದಳು. ನೀನು ಹೇಳದಿದ್ದರೆ ನಮಗೆ ಹೇಗೆ ಗೊತ್ತಾಗಬೇಕು? ನೀನಾದರೂ ಹೇಳೋ ಹೇಮಂತ ಎಂದು ರೇವತಿ ಕೇಳಿದರು. ಅವಳನ್ನೇ ಕೇಳಿ ಋತು ಅಳುತ್ತಾ ವಿಷಯವನ್ನು ತಿಳಿಸಿದಳು. ತಪ್ಪು ನಿನ್ನದೇ ಋತು. ನೀನು ನಿನಗೆ ತಕ್ಕಂತೆ ನಡೆದುಕೊಳ್ಳುತ್ತಿಲ್ಲ ಎಂದರು ರೇವತಿ. ಅತ್ತೆ, ನಂದೇನೂ ತಪ್ಪಿಲ್ಲ. ಏನೋ ಒಂದು ಮಾತು ಬರುತ್ತದೆ. ಕಡ್ಡಿಯನ್ನು ಗುಡ್ಡ ಮಾಡುತ್ತಿದ್ದೀರಾ. ಹೊಂದಿಕೊಂಡು ಹೋಗುವುದನ್ನು ಕಲಿ. ಹೆಣ್ಣಾದವಳಿಗೆ ತಾಳ್ಮೆ, ಸಹನೆ ಇರಬೇಕು. ನಮ್ಮ ಗುಟ್ಟು 4 ಗೋಡೆಯ ಮಧ್ಯೆ ಇರಬೇಕು. ಹಾದಿ ಬೀದಿ ರಂಪ ಮಾಡಬೇಡ ಋತು ಎಂದು ರೇವತಿ ಗದರಿದರು. ಋತು, ನೀನಿನ್ನು ಹುಡುಗಿ. ಸಂಸಾರದಲ್ಲಿ ಇಂಥವೆಲ್ಲ ಕಾಮನ್. ನೀನು ತಗ್ಗಿ ಬಗ್ಗಿ ನಡೆ. ಹೇಮಂತನಿಗೆ ಬೇಸರ ಮಾಡಬೇಡ. ಚಿನ್ನದಂತಹ ಹುಡುಗ ಅವನು. ಸೌಭಾಗ್ಯ ಹೇಳಿದರು. ನೀವಿಬ್ಬರು ಸ್ವಲ್ಪ ಹೊತ್ತು ಸುಮ್ಮನೆ ಇರಿ. ಹೇಮಂತ್ ಋತುವಿನ ಜೀವನದ ಪ್ರಶ್ನೆ ಇದು. ನಮ್ಮನ್ನೇ ನಂಬಿ ಈ ಮನೆಗೆ ಬಂದಿದ್ದಾಳೆ. ಅವಳ ಮನಸ್ಸನ್ನು ಬೇಸರವಾಗದಂತೆ, ನೋವಾಗದಂತೆ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ. ಅದರಲ್ಲೂ ನಿನ್ನದೇ ಪಾತ್ರ ಹೆಚ್ಚಾಗಿದೆ. ಹುಡುಗಾಟ ಬೇಡ. ನಿನ್ನ ಜೊತೆಗಿದ್ದ ಆ ಹುಡುಗಿ ಯಾರು? ಕಾಲೇಜ್ ಡೇಸ್ನ ಸ್ವಾತಿ ತಾನೆ? ಲ್ಯಾಂಡ್ಲೈನ್ಗೆ 1-2 ಬಾರಿ ಫೋನ್ ಮಾಡಿದ್ದಳು. ನಾನೇ ಎತ್ತಿದ್ದೆ. ಚೆನ್ನಾಗಿ ಛೀಮಾರಿ ಹಾಕಿದ್ದೆ. ನಿನಗೀಗ ಮದುವೆಯಾಗಿ ಸಂಸಾರಿ ಆಗಿರುವೆ. ಅವಳ ಸ್ನೇಹ ಬೇಡ. ಕಟ್ಟಿಕೊಂಡ ಹೆಂಡತಿಗೆ ದ್ರೋಹ ಬಗೆಯಬೇಡ. ನಮಗೆ ಒಳ್ಳೆಯದು ಆಗೋದಿಲ್ಲ ಎಂದರು ವಿಜಯೇಂದ್ರ ರಾವ್ ಸಿಟ್ಟಿನಿಂದ. ತಂದೆಯ ಮಾತಿನಿಂದ ಹೇಮಂತನ ಸಿಟ್ಟು ಇನ್ನೂ ಕೆರಳಿತು. ಅವಮಾನವಾಯಿತು. ಋತು ಕಡೆಗೆ ಸಿಟ್ಟಿನಿಂದ ನೋಡಿದ. ಅವನ ಕಣ್ಣು ಕೆಂಪಾಯಿತು. ತನ್ನ ಹೆತ್ತ ತಂದೆ ತಾಯಿಗಳಿಂದ ನನಗೆ ಅವಮಾನ ಮಾಡಿಸ್ತೀಯಾ? ಇನ್ನೂ ಈ ಮನೆಯಲ್ಲಿ ನೀನು ಒಂದು ಕ್ಷಣವೂ ಇರಕೂಡದು. ನಡಿ ಆಚೆ. ನನ್ನ ಮಾನ ಮರ್ಯಾದೆ ಎಲ್ಲ ಕಳೆದೆ ಎಂದು ಋತು ಕೆನ್ನೆಗೆ ಹೊಡೆದ. ಅವಳ ಸೂಟ್ ಕೇಸನ್ನು ಬಾಗಿಲಿನಿಂದ ಆಚೆ ಎಸೆದ. ಋತು ಅಳುತ್ತಿದ್ದಳು. ಈ ಮನೆಯನ್ನೇ ನಂಬಿಕೊಂಡು ಬಂದ ಈ ಮನೆಯ ಸೊಸೆಯನ್ನು ನಡು ನೀರಿನಲ್ಲಿ ಕೈ ಬಿಡ್ತೀಯಾ ಹೇಮಂತ್? ನಿನಗೆ ಮೈ ಮೇಲೆ ಪ್ರಜ್ಞೆ ಇದೆಯಾ? ಕುಡಿದು ಬಂದಿದ್ದೀಯಾ? ಬುದ್ಧಿ ಸೀಮಿತದಲ್ಲಿ ಇಲ್ಲ. ಸ್ವಲ್ಪ ಎಚ್ಚರ ಮಾಡಿಕೊ ಎಂದರು ವಿಜಯೇಂದ್ರ ರಾವ್. ಮಾವ, ನಾನು ಕತ್ತಲಲ್ಲಿ ಎಲ್ಲಿಗೆ ಹೋಗಲಿ? ನಾನು ಈ ಮನೆಯ ಸೊಸೆ. ಇಲ್ಲಿ ಬಾಳುವ ಹಕ್ಕು ನನಗಿದೆ ಎಂದಳು ಋತು. ಎಲ್ಲಿಗೆ ಬೇಕಾದರೂ ತೊಲಗು. ಹಕ್ಕಿನ ಬಗ್ಗೆ ಮಾತನಾಡಬೇಡ. ಡಿವೋರ್ಸ್ ಕೊಡುವೆ. ನನ್ನ ನಿನ್ನ ಸಂಬಂಧ ಮುಗಿದು ಹೋದ ಅಧ್ಯಾಯ. ನಮ್ಮಿಬ್ಬರ ಮನಸ್ಸು ಎಂದೋ ಮುರಿದಿದೆ. ಪ್ರೀತಿ, ವಿಶ್ವಾಸ ಹೃದಯದಲ್ಲಿ ಉಳಿದಿಲ್ಲ. ಕಿತ್ತು ಹೋದ ಸಂಬಂಧವನ್ನು ಸರಿಪಡಿಸಿದರೂ ಬಹಳ ದಿನ ಉಳಿಯುವುದಿಲ್ಲ. ನಾನು ಕಟ್ಟಿದ ತಾಳಿಯನ್ನು ಬಿಚ್ಚಿಕೊಟ್ಟು ತೊಲಗು ಎಂದ ಹೇಮಂತ್. ಬೇಡ ಹೇಮಂತ್, ಅಲ್ಲಿಯವರೆಗೆ ಹೋಗಬೇಡ. ತಾಳ್ಮೆ, ಶಾಂತಿ, ಸಹನೆ ಮುಖ್ಯ. ಈ ಎಲ್ಲವನ್ನು ಸರಿಪಡಿಸೋಣ. ದುಡುಕಬೇಡ ಎಂದರು ವಿಜಯೇಂದ್ರ ರಾವ್. ರೇವತಿ, ಸೌಭಾಗ್ಯ ಮೂಕ ಪ್ರೇಕ್ಷಕರಂತೆ ನಿಂತಿದ್ದರು. ಒಂದು ಮಾತನ್ನು ಆಡಲಿಲ್ಲ. ನೀನು ಡಿವೋರ್ಸ್ ಕೊಟ್ಟರೆ ಜೀವನಾಂಶ ಕೊಡಬೇಕಾಗುತ್ತದೆ. ಆ ಭಿಕ್ಷೆಯು ನನಗೆ ಬೇಕಾಗಿಲ್ಲ. ಗುಡ್ ಬೈ ಮಿಸ್ಟರ್ ಹೇಮಂತ್ ಎಂದು ಹೊರಗಡೆ ಬಂದಳು. ಹೊಸಲಿನ ಆಚೆ ಬಿದ್ದಿದ್ದ ತನ್ನ ಸೂಟ್ಕೇಸನ್ನು ಕೈಯಲ್ಲಿ ಹಿಡಿದುಕೊಂಡಳು. ಕತ್ತಲಲ್ಲಿ ನಡೆಯುತ್ತಿದ್ದಳು. ಬೆಲೆ ಕಟ್ಟಲಾಗದ ಅವರ ಮಧುರ ಬಾಂಧವ್ಯದ ಸೇತುವೆ ಕುಸಿದು ಬಿದ್ದಿತ್ತು. ಋತು ಗೌರಿಶಂಕರಕ್ಕೆ ಬಂದಾಗ 5 ಗಂಟೆ. ತುಂತುರು ಮಳೆ ಹನಿ ಬೀಳುತ್ತಿತ್ತು. ಆಟೋ, ಬಸ್ಸು, ಕಾರುಗಳು ಓಡಾಡುತ್ತಿದ್ದವು. ಕೆಲವರು ಸವಿನಿದ್ರೆಯಲ್ಲಿ ಇದ್ದರೂ ಕೆಲವರು ಆಗಲೇ ದೈನಂದಿನ ಕೆಲಸಗಳನ್ನು ಆರಂಭಿಸಿದ್ದರು. ಸ್ನೇಹಿತರೆ, ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು. ನಮಸ್ಕಾರ.